ಕಾಂಗ್ರೆಸ್ ಈ ಥರ ದೇಶ ದ್ರೋಹಿಗಳಿಗೆ ಜಿರ್ಲೆ ಅಂತೇಳಿ ಒಂದು ಪಾರ್ಟಿ ಮಾಡ್ಕೊಂಡು ಅಮೇರಿಕಾದಲ್ಲಿ ಕೂತ್ಕೊಂಡು ಅಮೇರಿಕಾ ದುಡ್ಡು ಇಸ್ಕೊಂಡು ಚೈನಾ ದುಡ್ಡು ಇಸ್ಕೊಂಡು ಹೋರಾಟ ಮಾಡೋರ ಪರವಾಗಿ ಬೆಂಬಲ ಕೊಟ್ಟಿದ್ದೀರಲ್ಲ. ಮತ್ತು ಪ್ರಧಾನಮಂತ್ರಿಗೆ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ಏನಕ್ಕಿರೋದು? ಚರ್ಚೆ ಮಾಡೋಕ್ಕಿರೋದು. ಸಮಸ್ಯೆಗಳೇನಿದೆ ಅಲ್ಲಿ ಚರ್ಚೆ ಮಾಡಬೇಕು, ಡಿಬೇಟ್ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಅದು ಬಿಟ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಪ್ಚಿಪ್. ಯಾಕಂದರೆ ಅಲ್ಲಿ ಉತ್ತರ ಕೊಡೋಕ್ಕೆ 100 ಜನ ನಿಂತಿದ್ದಾರೆ ಅಲ್ಲಿ ಬಿ ಜೆ ಪಿಯವರು. ಅಲ್ಲಿ ಉತ್ತರ ತಗೊಳಕ್ಕೆ ಅಂದರೆ ನಿಮಗೆ ಡಿಬೇಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರಿಗೆ ಡಿಬೇಟ್ ಮಾಡೋ ಯೋಗ್ಯತೆ ಇಲ್ಲ. ಬೀದಿಯಲ್ಲಿ ಮಾತ್ರ ನಿಂತ್ಕೊಂಡು ನಾಟಕ ಆಡೋ ಯೋಗ್ಯತೆ ಇದೆ ಅವ್ರಿಗೆ. ಎಲೆಕ್ಟ್ ಮಾಡಿರೋದು ಒಬ್ಬ ಪಾರ್ಲಿಮೆಂಟ್ನ ಎಲೆಕ್ಟ್ ಮಾಡೋ ಜನ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಸಮರ್ಥವಾಗಿ ವಾದ ಮಾಡು ಅಂತ, ಬೀದಿಯಲ್ಲ. ಅದರಿಂದ ಈ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಥ ರಾಹುಲ್ ಗಾಂಧಿ ವಿರುದ್ಧವಾಗಿ ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಸರಿಯೇ ತಪ್ಪೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡು ಮಾಡ್ಬೇಕಾಯ್ತು ಅವರೆಲ್ಲ. ಅಲ್ಲ, ಪರ್ಮಿಷನ್ ತಗೊಂಡು ಈಗ ನಮ್ಮ ಇಲ್ಲೂ ಮಾಡಿದ್ರು ಹುಬ್ಳಿಯಲ್ಲಿ. ಅದನ್ನು ಸರಿಯೇ ತಪ್ಪ ಅಂತ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಿದ್ದೀನಲ್ಲ, ಹೇಳಿ ಅವರು ಉತ್ತರ ಕೊಡಲಿ. ಅದಕ್ಕೆ ಆಮೇಲೆ ಉತ್ತರ ಕೊಡ್ತೀನಿ. ಹುಬ್ಳಿಯಲ್ಲಿ ನಾನೇ ಹೋಗಿದ್ನಲ್ಲ, ನನ್ನ ಮುಂದೆನೇ ಲಾಠಿ ಚಾರ್ಜ್ ಮಾಡಿದ್ರಿ. ಇಲ್ಲ 11 ಜನ ಸತ್ರಲ್ಲ. ನೀವು ಸರ್ಕಾರದ ಅನುಮತಿ ತಗೊಂಡು ಸರ್ಕಾರದ ಕಾನೂನುಗಳು, ಸರ್ಕಾರದ ಆಸ್ತಿನ ಏನು ನೀವು ತೊಂದರೆ ಮಾಡದೆ ಪೊಲೀಸವ್ರನ್ನ ಹೊಡಿಲಿಲ್ಲ ಅಂದರೆ ಅದ್ರ ಮೇಲೆ ಏನಾದರೂ ಮಾಡಿದ್ರೆ ತಪ್ಪೆ. ನೀವು ಪೊಲೀಸವ್ರ ಮೇಲೆ ಅಲ್ಲೇ ರಕ್ತ ಬರಂಗ್ ಹೊಡೆದಿದ್ದೀರಲ್ಲ ಪೊಲೀಸವ್ರಿಗೆಲ್ಲ, ಅದು ಸರಿಯೇ? ಅದು ಸರಿ ಅಂದರೆ ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ನಾವು ಪೊಲೀಸರು ನೋಡ್ದಿದ್ದು ಸರಿ, ನಿಮ್ಮನ್ನು ನೋಡ್ದಿದ್ದು ಸರಿ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಮೋದಿಯವರು ಮಾತಾಡಿದಾರಲ್ಲ, ಯಾವುದೇ ಕಾರಣಕ್ಕೂ ನೀಟ್ ವಿಚಾರದಲ್ಲಿ ತಪ್ಪಿತಸ್ಥರನ್ನ ಮಾಡೋದು ಎಲ್ಲೇ ಇದ್ರೂ ಬಿಡಲ್ಲ, ಅದ್ರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಏನು ಮೊದಲನೇ ಬಾರಿ ನೀಟದು ಕ್ವಶನ್ ಪೇಪರ್ ಲೀಕ್ ಆಗಿರೋದು ನಮ್ಮ ದೇಶದಲ್ಲಿ. ಕರ್ನಾಟಕದಲ್ಲಿ KPSCನೇ ಲೂಟಿ ಹೊಡ್ಕೊಂಡು ಒಂದೊಂದು AC DC ಎಲ್ಲರಿಗೂ ಲೂಟಿ ಹೊಡ್ಕೊಂಡು ಹೋಗಿದ್ದು ನಾನೇ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಏನಪ್ಪ ಮಾಡಿದ್ರೆ ಅದ್ರ ಬಗ್ಗೆ? ಎಕ್ಸಾಮ್ ಮಾಡಿದ್ರಲ್ಲ. ಯಾವ ಕಾಲದಲ್ಲ ನೇಮಕ ಆಗಲಿ, ಕಳ್ಳನೇ. ನಾನೇ ಹೇಳ್ತಾ ಇದ್ದೀನಿ, ಅವ್ನು ಜೈಲಿಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಅವನ ಪರವಾಗಿ ಮಾತಾಡಿದ್ದೇನೆ ನಾನು? ಅವನ ವಿರುದ್ಧಾಗಿ ಹೇಳ್ತಾನೆ, ಜೈಲಿಗೆ ಹಾಕಿ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಅವನಿಗೊಂದು ಏನೋ ಜೀವಾವಧಿ ಶಿಕ್ಷೆ ಕೊಡಿ. ಅದಕ್ಕೆ ಇದೆಲ್ಲ ಮಾಡಬೇಕಾದ್ರೆ ಒಂದು ಸಮಿತಿ ಇದೆಯಲ್ಲನಪ್ಪ, ಯಾವುದು KPSC ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ಇದೆ. ಅದರಲ್ಲಿ ಮುಖ್ಯಮಂತ್ರಿನೂ ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಅದು ಕಾಲಕ್ಕೆ ಬದಲಾವಣೆಗಳಾಗಬೇಕು. ದೇಶ ಮುಂದುವರೆದಂಗೆ ಬದಲಾವಣೆಗಳಾಗಬೇಕು, ಅದು ಪ್ರಶ್ನೆನೇ ಇಲ್ಲ. ಇವತ್ತಿಂದಲ್ಲ, ಸ್ವಾತಂತ್ರ್ಯ ಬಂದಾಗಿಂದನೂ ಬದಲಾವಣೆಗಳಾಗ್ತಾನೆ ಇರಬೇಕು, ಆಗಬೇಕು, ಆಗುತ್ತಾ ಇರುತ್ತೆ. ಅದು ನಿರಂತರವಾದಂಥ ಪ್ರಕ್ರಿಯೆ. ಅದು ಮೊದಲು ಇರಲಿಲ್ಲ, ಈಗ ಬಂದಿಲ್ವಾ? ಚೇಂಜಸ್ ಆಗ್ತಾನೆ ಇರ್ತದೆ. ದೇಶದ ಸಮಗ್ರತೆಗೆ ಧಕ್ಕೆ ಬರದಂಥ ಎಲ್ಲ ನೀತಿಯನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಕೊಳುತ್ತೆ. ದೇಶದಲ್ಲಿ ನಕ್ಸಲಿಸಮ್ ಹೋಗುವಂಥದ್ದಕ್ಕೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರಿಗೆ ಮತ್ತು ನಮ್ಮ ದೇಶದ ಮೇಲೆ ದಾಳಿ ಮಾಡೋದನ್ನು, ಬಾಬರು, ಗಜ್ನಿ ಮಹಮ್ಮದನ್ನು ದೊಡ್ಡ ಹೀರೋಗಳ ಥರ ಮಾಡುವಂಥ ಸಂಸ್ಕೃತಿ ಏನು ಹಿಂದೆ ಮಾಡ್ಕೊಂಬಂದಿದ್ರು, ಅದಕ್ಕೆಲ್ಲ ನಮ್ಮ ಸರ್ಕಾರ ತಿಲಾಂಜಲಿ ಇಟ್ಟಿದೆ. ನಮ್ಮ ದೇಶದ ಹೀರೋಗಳನ್ನು
ನಾವು ಹೀರೋ ಅದ್ ಮಾಡಬೇಕು, ಬೇರೆ ದೇಶದವ್ರನ್ನಲ್ಲ. ಈ ಪ್ರತಿಭಟನೆ ಉದ್ದೇಶಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧಪಟ್ಟಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ ಒತ್ತಾಯ. ಯಾರಾದ್ರೂ ತಲೆದಂಡ ಆಗ್ಬೇಕಲ್ಲ ಸರ್, ಇಡೀ ಪ್ರಕರಣದಿಂದ ಅನ್ಯಾಯ ಆಗಿದೆ ವಿದ್ಯಾರ್ಥಿಗಳಿಗೆ, ಅವರು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳಿದ್ದೆ. ಇದು KPSC ಇದಾದಾಗ ಸರ್ಕಾರ ರಾಜೀನಾಮೆ ಕೊಡ್ಬೇಕು, ಕೊಟ್ರ? ಕೊಡದೇವರು ಕರೆಕ್ಟ್ ಇದೆ ಅಲ್ಲ, ಕೊಟ್ರ ಅಂದೆ. ಕೊಟ್ಟಿಲ್ಲ ಅಂತ ನಿಮ್ಮವರು ಕೊಡಲ್ಲ ಅಂತ ಅದು ಚರ್ಚೆ ಮಾಡ್ತಾರೆ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ನಾಯಕರು ಇದ್ದಾರೆ, ಅವ್ರು ಚರ್ಚೆ ಮಾಡ್ಬೇಕು. ನಾನೇನು ಹೇಳಿಲ್ಲಲ್ಲ, ನಾನು ಸಮರ್ಥನೆಯೂ ಇಲ್ಲ, ವಿರೋಧನೂ ಇಲ್ಲ. ಕೇಂದ್ರದ ನಮ್ಮ ನಾಯಕರಿದ್ದಾರೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಏನು ಮಾಡಬೇಕು ಅನ್ನೋದು. ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ಅಲ್ಲಿ ಡಿಬೇಟ್ ಮಾಡಲಿ. ಕಾಂಗ್ರೆಸ್ ಅವರು ರಾಜೀನಾಮೆಗೆ ಡಿಬೇಟ್ ಮಾಡಲಿ. ಸರ್ಕಾರ ಏನು ಉತ್ತರ ಕೊಡುತ್ತೆ, ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಓಕೆ, ಪ್ರತಿಭಟನೆಗೆ ಹೋಗ್ಬೇಕು ಅದಕ್ಕೋಸ್ಕರ. ಆಮೇಲೆ ನಾವು ಜಕ್ಕೂರಲ್ಲಿರುವಂಥ ಫ್ಲೈಯಿಂಗ್ ಸ್ಕೂಲ್ ಅದನ್ನು ಮುಚ್ಚಿ ಅದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕು, ಅಧಿಕಾರಿಗಳ ಕ್ಲಬ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಹೋಗಿತ್ತಲ್ಲ, ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ಅದಕ್ಕೆ ಧ್ವನಿ ಎತ್ತಿ ಅದರ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಸುಮಾರು 1.5 ಗಂಟೆಗಳ ಕಾಲ ನಾನು ಮಾತಾಡಿದ್ದೀನಿ. ಆ ದಾಖಲೆಗಳು ಇಟ್ಕೊಂಡು ಅದು ಹಾಗೇ ಉಳಿಬೇಕು. ಮೈಸೂರು ಮಹಾರಾಜರು ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ರು, ಒಂದು ಫ್ಲೈಯಿಂಗ್ ಸ್ಕೂಲು, ಅದು ಬೆಂಗಳೂರಿಗೆ ಹೆಮ್ಮೆಯ ಫ್ಲೈಯಿಂಗ್ ಸ್ಕೂಲು, ಹಾಗೇ ಉಳಿಬೇಕು, ಅದನ್ನು ಕಬಳಿಕೆ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದೆ. ಈಗ ಮತ್ತೆ ಅಲ್ಲಿ ಟ್ರೈನಿಂಗ್ ಹಾರಾಟ ಶುರು ಮಾಡಿದೆ. ಫ್ಲೈಟ್ಗಳು ಟ್ರೈನಿಂಗ್ ಫ್ಲೈಟ್ ಹಾರಾಟ ಶುರು ಮಾಡಿದೆ. ಒಂದು ಶುಭ, ಒಳ್ಳೆಯದಾಗಿದೆ. ಅದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೆ. ಇಲ್ಲ, ಸರ್ಕಾರದ ಇಲಾಖೆ ಅಲ್ಲ, ಅಧಿಕಾರಿಗಳಿಗೆ ಅಲ್ಲಿ ಕ್ಲಬ್ ಮಾಡಬೇಕು, ಕಾಂಪ್ಲೆಕ್ಸ್ ಮಾಡಬೇಕು, ಈ ಥರದ್ದೆಲ್ಲ. ಅಂದರೆ ಅದನ್ನು ಮುಚ್ಚೋದ್ರಿಂದ ಆ ಏರಿಯಾದಲ್ಲಿ ಏನು ರಿಸ್ಟ್ರಿಕ್ಷನ್ ಇತ್ತು, ಬಿಲ್ಡಿಂಗ್ ರಿಸ್ಟ್ರಿಕ್ಷನ್, ಹೈ ರೈಸ್ ಬಿಲ್ಡಿಂಗ್ಗಳಿತ್ತಲ್ಲ, ಅವ್ರಿಗೆಲ್ಲ ಅಫ್ತಾ ತಗೊಂಡು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಮಾಡಿದಂಥ ಸ್ಕೀಮು ಈಗ ಮೊದಲ ಥರನೇ ಉಳ್ಕೊಂಡಿದೆ. ಅಲ್ಲಿ ಏನು ರಿಸ್ಟ್ರಿಕ್ಷನ್ ಏನಿತ್ತು ಫ್ಲೈಯಿಂಗ್ ಈಗ ಹೈ ರೈಸ್ ಬಿಲ್ಡಿಂಗ್ಗೆ, ಈಗ ಹೈ ರೈಸಿಂಗ್ ಬಿಲ್ಡಿಂಗ್ ಯಾರೂ ಮಾಡಂಗಿಲ್ಲ. ಮತ್ತು ಅದು ಲಂಗ್ ಸ್ಪೇಸ್ ಆಗಿ ಉಳಿಯುತ್ತೆ. ಈಗ ಅದು BJP ಅದನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತಗೊಂಡೋಗಿ